ಹೇ ಗೈಸ್, ವೆಲ್ಕಮ್ ಟು ಬಿಗ್ ಬಾಸ್ ರಿವ್ಯೂ. ಶನಿವಾರ ಕಿಚ್ಚ ಸುದೀಪ್ ಅವರು ಡೆಫಿನೆಟ್ಲಿ ಈ ವಾರದಲ್ಲಿ ನಡೆದಿರುವಂಥ ಇಶ್ಯೂಸ್ಗಳನ್ನು ಹಿಡ್ಕೊಂಡು ಡೆಫಿನೆಟ್ಲಿ ರಜತ್ಗೂ ಅಶ್ವಿನಿಗೂ ಆ್ಯಂಡ್ ಧ್ರುವಂತ್ಗೂ ತುಂಬ ಕ್ಲಾಸ್ ತಗೊಳ್ಳೋ ಚಾನ್ಸ್ ಇದೆ. ಯಾಕಂತಂದರೆ ಕಿಚ್ಚ ಸುದೀಪ್ ಅವರು ಸ್ಟಾರ್ಟಿಂಗ್ದಿಂದನೂ ಹೇಳ್ತಿದ್ದಾರೆ, ಬರೀ ಜಗಳ ನಡೀತಿದೆ ಈ ಮನೆಯಲ್ಲಿ, ಬೇರೆ ಏನೂ ನಡೀತಾ ಇಲ್ಲ. ಹೊರಗಡೆ ಫುಲ್ ಬೈತಾ ಇದ್ದಾರೆ, ಬರೀ ಜಗಳ ನಡೀತಾ ಇದೆ ಬಿಗ್ ಬಾಸ್ ಹೌಸ್ನಲ್ಲಿ ಅಂಥೇಳಿ. ನಾನು ಸಾಕಷ್ಟು ಸಲ ಹೇಳಿದ್ದೀನಿ, ಅನ್ಪಾರ್ಲಿಮೆಂಟರಿ ಲ್ಯಾಂಗ್ವೇಜ್ ಯೂಸ್ ಮಾಡಬೇಡಿ, ಬೈಗಳನ್ನು ಯೂಸ್ ಮಾಡಬೇಡಿ ಅಂಥೇಳಿ. ಆದರೂ ಕೂಡ ಇವರೆಲ್ಲರೂ ಬೈಗಳನ್ನು ಯೂಸ್ ಮಾಡ್ತಾಯಿದ್ದಾರೆ, ಅನ್ಪಾರ್ಲಿಮೆಂಟರಿ ವರ್ಡ್ಸ್ನ ಯೂಸ್ ಮಾಡಿದ್ದಾರೆ ಈ ವೀಕ್ನಲ್ಲಿ. ಎಸ್ಪೆಷಲಿ ಅಶ್ವಿನಿ ಅವರಿಗೆ ಹಿಂದೆ ಪ್ರತಿ ವೀಕ್ನಲ್ಲೂ ಅವ್ರಿಗೂ ಕ್ಲಾಸ್ ಬೀಳ್ತಾ ಇತ್ತು ಕಿಚ್ಚ ಸುದೀಪ್ ಅವರಿಂದ. ಸೊ ಆದರೂ ಕೂಡ ಅವರು ಅದರಿಂದ ಎಚ್ಚೆತ್ಕೊಂಡಿಲ್ಲ. ತಮ್ಮ ಎಮೋಷನ್ಸ್ನ ಕಂಟ್ರೋಲ್ದಲ್ಲಿ ಇಟ್ಕೊಳ್ಳದೆ ತುಂಬ ನಾಲಿಗೆಯನ್ನು ಹರಿಬಿಡ್ತಾ ಇದ್ದಾರೆ ಪ್ರತಿ ವಾರದಲ್ಲೇ. ಅದನ್ನು ನಾವು ನೋಡ್ತಾ ಇದ್ದೀವಿ. ಸೊ ಒಂದೆರಡು ವಾರ ಸುಮ್ಮನೆ ಇದ್ದರು, ಮತ್ತು ಈ ವಾರ ರಜತ್ ವಿಷಯದಲ್ಲಿ ಕಚ್ಚಡ ಅಂತ ಹೇಳಿ ಬೈದು ತಮ್ಮ ನಾಲಿಗೆಯನ್ನು ಹರಿಬಿಟ್ಟಿದ್ದಾರೆ. ಸೊ ಅದಕ್ಕೆ ರಿಪ್ಲೈ ಆಗಿ ರಜತ್ ಕೂಡ ಕಚ್ಚಡ ಅಂತ ಹೇಳಿ ಮಾತಾಡಿದ್ದಾರೆ. ಮತ್ತು ರಜತ್ನ ಹೋಗಲೇ ಅಂತ ಹೇಳಿದರೆ, ರಜತ್ ಕೂಡ ಹೋಗಲೇ ಅಂತ ಹೇಳಿದ್ದಾರೆ. ಅಷ್ಟೇ ಅಲ್ಲದೆ ಮತ್ತು ಧ್ರುವಂತ್ಗೂ ರಜತ್ಗೂ ಮಧ್ಯೆ ಕೂಡ ಜಗಳ ಆಗಿದೆ. ಆ ಜಗಳದಲ್ಲೂ ಕೂಡ ಇಬ್ಬರು ಅನ್ಪಾರ್ಲಿಮೆಂಟರಿ ಲ್ಯಾಂಗ್ವೇಜ್ನ ಎಕ್ಸ್ಚೇಂಜ್ ಮಾಡ್ಕೊಂಡಿದ್ದಾರೆ. ಸಾಕಷ್ಟು ಸಲ ಕಿಚ್ಚ ಸುದೀಪ್ ಅವರು ಡಿಗ್ನಿಟಿ ಮೇಂಟೈನ್ ಮಾಡಿರಿ, ಹೌಸ್ನಲ್ಲಿ ಏನು ಬೇಕಾದರೆ ಅದು ಮಾತಾಡಬೇಡ್ರಿ ಅಂತ ಹೇಳಿ ಸಾಕಷ್ಟು ಸಲ ಹೇಳಿದಂಥ ಘಟನೆಗಳಿದ್ದಾವೆ. ಆದರೂ ಕೂಡ ಮನೆ ಮಂದಿ ಯಾಕೋ ಅದನ್ನು ಚೇಂಜ್ ಮಾಡ್ಕೊತಿಲ್ಲ. ರಜತ್ ಬಂದ ಮೇಲೆ ಅದನ್ನು ಹೆಚ್ಚಾಗಿದೆ. ಯಾಕಂತಂದರೆ ಆ ಥರ ಅವ್ರನ್ನ ಪ್ರೇರೇಪಿಸಿದ್ದಾರೆ ಧ್ರುವಂತ್ ಆ್ಯಂಡ್ ಅಶ್ವಿನಿ ಅವರು. ಎಸ್ಪೆಷಲಿ ಅಶ್ವಿನಿ ಅವರು ತನ್ನ ಮಾತಾಡಿದ್ರೆ ಯಾರು ಅವ್ರಿಗೆ ವಿರುದ್ಧವಾಗಿ ಮಾತಾಡಲ್ಲ ಅಂತ ತಿಳ್ಕೊಂಡಿದ್ರು ಏನೋ, ಕಚ್ಚಡ ಅಂತ ಮಾತಾಡಿಬಿಟ್ರು. ಸೊ ಅದಕ್ಕೆ ರಜತ್ ಕೂಡ ಅದೇ ರೀತಿಯಲ್ಲಿ ರಿಪ್ಲೈ ಕೊಟ್ಟಿದ್ದಾರೆ. ಇವರು 3 ಜನರಿಗೂ ಡೆಫಿನೆಟ್ಲಿ ಕಿಚ್ಚ ಸುದೀಪ್ ಅವರು ಕ್ಲಾಸ್ ತಗೊಳ್ಳಲೇಬೇಕಾಗುತ್ತೆ. ಯಾಕಂತಂದರೆ ಮನೆ ಹಾರ್ಮೋನಿ ಉಳಿಸ್ಬೇಕಂತಂದರೆ ಈ ಥರ ಬೇಸಿಕ್ ಮನೆ ರೂಲ್ಸನ್ನು ವೈಲೇಟ್ ಮಾಡೋದು ಸರಿಯಲ್ಲ ಅಂಥೇಳಿ ಕಿಚ್ಚ ಸುದೀಪ್ ಅವರು ಕ್ಲಾಸ್ ತೊಗೊತಾರೆ ಅಶ್ವಿನಿ ಅವ್ರಿಗೂ ಆ್ಯಂಡ್ ಧ್ರುವಂತ್ಗೂ ರಜತ್ಗೂ ಡೆಫಿನೆಟ್ ಆಗಿ.